ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿಯ 29ನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಶುರುವಾಗಿದೆ. ಬಿಡುಗಡೆ ಆಗಿ 2 ದಿವಸನೇ ಕಳೆದಿದೆ. ಇನ್ನೂ ಕೆಲವು ಜಿಲ್ಲೆಗಳಿಗೆ ಈ ಕ್ಷಣದವರೆಗೂ ಬಿಡುಗಡೆ ಆಗಿಲ್ಲ. ನೋಡಿ ಸ್ನೇಹಿತರೆ, ಇದ್ರ ಜೊತೆಯಲ್ಲಿ ಮತ್ತೊಂದು ಕಂತಿನ ಹಣ ಕೂಡ ಬಿಡುಗಡೆ ಆಗಿದೆ. ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ, ಯಾವ ಕಂತಿನ ಹಣ, ನಾವು ನಿಮಗೆ ಅದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ ತಿಳಿಸ್ಕೊಡ್ತಾ ಇದ್ದೀವಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದ್ರ ಜೊತೆಯಲ್ಲಿ ಅನ್ನಭಾಗ್ಯದ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಸಚಿವರಾದ KH ಮುನಿಯಪ್ಪ ಅವರೇ ತಿಳಿಸ್ಕೊಟ್ಟಿದ್ದಾರೆ. ನಾವು ಇದ್ರ ಜೊತೆಯಲ್ಲಿ ಅದನ್ನ ಕೂಡ ತಿಳಿಸ್ಕೊಡ್ತಾ ಇದ್ದೀವಿ ಸ್ನೇಹಿತರೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ, ದಯವಿಟ್ಟು ಕೊನೆವರೆಗೂ ನೋಡಿ ಸ್ನೇಹಿತರೆ. ನಾವು ಕೊಟ್ಟಿರೋ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಸ್ನೇಹಿತರೆ. ನೀವು ಸ್ಕಿಪ್ ಮಾಡ್ರೆ ಅರ್ಥ ಆಗಲ್ಲ ಸ್ನೇಹಿತರೆ. ತುಂಬ ಜನ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಅಂದರೆ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೃಹಲಕ್ಷ್ಮಿಯ ಇನ್ನಷ್ಟು ಖಚಿತ ಮಾಹಿತಿಗಳು, ಅದ್ರ ಜೊತೆಯಲ್ಲಿ ಕೇಂದ್ರ ಸರ್ಕಾರದ, ರಾಜ್ಯ ಸರ್ಕಾರದ ಎಲ್ಲ ಮಾಹಿತಿಗಳು ನಾವು ನಿಮಗೆ ತಿಳಿಸ್ಕೊಡ್ತೀವಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಕೆಲವರು ಗೃಹಲಕ್ಷ್ಮಿಯರು ನಮಗೆ ಕಮೆಂಟ್ ಮಾಡ್ತಾ ಇದ್ದೀರಾ, ಸರ್ 28ನೇ ಕಂತಿನ ಹಣ ನಮ್ಮ ಜಿಲ್ಲೆಗಳಿಗೆ ಬಂದಿಲ್ಲ ಅಂತ. ನೋಡಿ ಸ್ನೇಹಿತರೆ, ಖಂಡಿತವಾಗ್ಲೂ ಬಿಡುಗಡೆ ಆಗುತ್ತೆ. ಇವಾಗ ಏನು 2,000 ರೂಪಾಯಿ ಬರ್ತಾ ಇದೆ 29ನೇ ಕಂತಿನ ಹಣ, ನೋಡಿ ಅದ್ರ ಜೊತೆಲಿ ನಿಮಗೆ 28ನೇ ಕಂತಿನ ಹಣ ಕೂಡ ಬರುತ್ತೆ. ಯಾವುದೇ ರೀತಿ ಡೌಟ್ ಬೇಡ. 1-2 ದಿವಸ ತಡ ಆಗುತ್ತೆ, ಆದರೆ ಬಂದೇ ಬರುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ ಕೇಂದ್ರ ಸರ್ಕಾರ ಚುನಾವಣಾ ಆಯೋಗಕ್ಕೆ ಪತ್ರ ಬರೆದಿದೆ. ನೋಡಿ, ಗೃಹಲಕ್ಷ್ಮಿಯ ಹಣ ಈಗೇನು ಚುನಾವಣೆ ನಡೀತಾ ಇದೆ, ಯಾವುದಪ್ಪ ಅಂದರೆ ನೋಡಿ ಬಾಗಲಕೋಟೆ ಹಾಗೂ ದಾವಣಗೆರೆಯ ಉಪಚುನಾವಣೆ ನಡೀತಾ ಇದೆ. ನೋಡಿ, ಈ ಕ್ಷೇತ್ರಗಳಿಗೆ ಗೃಹಲಕ್ಷ್ಮಿಯ ಹಣ ಅಂದರೆ 29-30ನೇ ಕಂತಿನ ಹಣ, 2 ತಿಂಗಳ ಕಂತಿನ ಹಣನ ಕಾಂಗ್ರೆಸ್ ಸರ್ಕಾರ ಬಿಡುಗಡೆ ಮಾಡಿದೆ ಅಂತ ಈಗಾಗಲೇ ಚುನಾವಣೆ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟಿದೆ. ನೋಡಿ ಸ್ನೇಹಿತರೆ, ಹಾಗಾದರೆ ಗೃಹಲಕ್ಷ್ಮಿಯ ಹಣ ಎಷ್ಟು ಕಂತಿನ ಹಣ ಒಟ್ಟಿಗೆ ಬಿಡುಗಡೆ ಆಗಿದೆ, ಇದು ಚುನಾವಣೆ ಮೇಲೆ ಎಫೆಕ್ಟ್ ಬೀಳುತ್ತಾ ಇಲ್ವಾ? ಖಂಡಿತ ನೋಡಿ, ಇದ್ರ ಬಗ್ಗೆ ನಾವು ಮಾತಾಡಬಾರ್ದು. ಯಾಕಂದರೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರದ ಶಾಸಕರು, ಸಚಿವರು ಹಾಗೂ DCM ಮತ್ತು CM ನೋಡಿ ಇವರೆಲ್ಲ ಮಾತಾಡ್ತಾ ಇದ್ದಾರೆ. ನೋಡಿ, ನಾವು ತಿಂಗಳ ಏನು ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ, ನಾವು ಅದೇ ಥರ ಈಗ ಬಿಡುಗಡೆ ಮಾಡಿದ್ದೀವಿ. ಆದರೆ ಚುನಾವಣೆ ನೀತಿ ಸಂಹಿತೆಗೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. BJPಯವರೇ ಗೃಹಲಕ್ಷ್ಮಿಯ ಹಣ ಕೊಡೋದನ್ನ ನಿಲ್ಸಕ್ಕೆ ಈ ಥರ ಮಾತಾಡ್ತಾ ಇದ್ದಾರೆ ಅಂತ ಸಚಿವರೇ ಹೇಳಿಕೆ ನೀಡಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಚುನಾವಣೆ ಆಯೋಗ ಖಂಡಿತವಾಗ್ಲೂ ನೀವೇನಾದರೂ ಈ ಚುನಾವಣೆ ಹೊತ್ತಲ್ಲಿ, ನೀತಿ ಸಂಹಿತೆ ಇರೋ ಹೊತ್ತಲ್ಲೇ ಏನಾದರೂ ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ದಾವಣಗೆರೆ ಮತ್ತು ಬಾಗಲಕೋಟೆಗೆ ಬಿಡುಗಡೆ ಮಾಡಿದರೆ ಖಂಡಿತ ಅದ್ರ ಬಗ್ಗೆ ನಮಗೆ ಮಾಹಿತಿ ಕೊಡಿ, ಯಾಕೆ ಬಿಡುಗಡೆ ಮಾಡಿದ್ದೀರಾ ಅಂತ ಮಾಹಿತಿ ಕೊಡಿ ಅಂತ ಕೇಳಿದೆ. ನೋಡೋಣ ಸ್ನೇಹಿತರೆ, ಇವರು ಮಾತಾಡ್ತಾರೆ, ಇವರು ಅದಕ್ಕೆ ಮಾಹಿತಿ ಕೊಡ್ತಾರೆ. ನಾವೀಗ ಗೃಹಲಕ್ಷ್ಮಿಯ 29ನೇ ಕಂತು ಹಾಗೂ 30ನೇ ಕಂತಿನ ಹಣ ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆಯಾಗಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಕಳೆದ 2-3 ದಿವಸಗಳ ಹಿಂದೆಯೇ ಗೃಹಲಕ್ಷ್ಮಿಯ 29ನೇ ಕಂತಿನ ಹಣ ಟೆಸ್ಟಿಂಗ್ ಪರ್ಪಸ್ಗೋಸ್ಕರ ಬಿಡುಗಡೆ ಮಾಡಿದ್ರು ಅಂತ ನಾವು ನಿಮ್ಗೆ ಹೇಳಿದ್ವಿ. ನೋಡಿ, ಅದೇ ಥರ ಒಂದು 2-3% ಜನರಿಗೆ ಬಿಡುಗಡೆ ಆಗಿತ್ತು. ನೋಡಿ ಸ್ನೇಹಿತರೆ, ಅದಾದಮೇಲೆ ನಾವು ನಿಮಗೆ ತಿಳಿಸ್ಕೊಟ್ವಿ. ನೋಡಿ, ಇಂದಿನಿಂದ ಖಂಡಿತವಾಗ್ಲೂ ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ 29ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ. ನೋಡಿ ಸ್ನೇಹಿತರೆ, ಅದೇ ಥರ 2,000 ರೂಪಾಯಿ ಬಿಡುಗಡೆ ಆಗಿತ್ತು. ನೋಡಿ, ಕೆಲವು ಜಿಲ್ಲೆಗಳಿಗಷ್ಟೇ ಬಿಡುಗಡೆ ಆಗಿತ್ತು. ಕೆಲವು ಜಿಲ್ಲೆಗಳಿಂದ ನಮಗೂ ಕೂಡ ಕಮೆಂಟ್ ಮಾಡಿದ್ದೀರಾ, ಸಾರ್ ನಮಗೆ ಬಂದಿದೆ ಅಂತ. ನೋಡಿ, ಯಾರಿಗೆಲ್ಲ ಇನ್ನೂ ಗೃಹಲಕ್ಷ್ಮಿಯ 29ನೇ ಕಂತಿನ ಹಣ ಬಂದಿಲ್ಲ, ದಯವಿಟ್ಟು ಈ ಹಿಂದಿನ ವಿಡಿಯೋದಲ್ಲಿ ಹೋಗಿ ನೋಡಿ. ಖಂಡಿತ ಯಾವುದೇ ರೀತಿ ನಾವು ಫೇಕ್ ನ್ಯೂಸ್ ಕೊಟ್ಟಿಲ್ಲ. ಗೃಹಲಕ್ಷ್ಮಿಯರಿಗೆ 29ನೇ ಕಂತಿನ ಹಣ 2,000 ರೂಪಾಯಿ ಬಂದಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಹಾಗಾದರೆ ಗೃಹಲಕ್ಷ್ಮಿಯ 29ನೇ ಕಂತಿನ ಹಣ ಇನ್ನೂ ಯಾಕೆ ನಿಮಗೆಲ್ಲರಿಗೂ ಬಂದಿಲ್ಲ? ನೋಡಿ ಸ್ನೇಹಿತರೆ, ಇದು ಸಿಂಪಲ್ಲು. ನೋಡಿ, 1,25,00,000 ಗೃಹಲಕ್ಷ್ಮಿಯ ಫಲಾನುಭವಿಗಳಿಗೆ ಒಮ್ಮೆಲೇ ಅವರವರ ಖಾತೆಗಳಿಗೆ 2,000 ರೂಪಾಯಿ ಜಮೆ ಮಾಡೋಕ್ಕಾಗಲ್ಲ. ನೀವು ಈಗಾಗಲೇ 28 ತಿಂಗಳ ಕಂತಿನ ಹಣ ತೊಗೊಂಡಿದ್ದೀರಾ. ಖಂಡಿತ ಇದ್ರ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆನೇ ತಿಳಿಸ್ಕೊಟ್ಟಿತ್ತು ಒಟ್ಟು 5 ಗ್ಯಾರಂಟಿ ಯೋಜನೆಗಳು. ಅದರಲ್ಲಿ ಬಹುಮುಖ್ಯವಾದ ಯೋಜನೆ ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಕೊಡ್ತೀವಿ ಅಂತ. ನೋಡಿ ಸ್ನೇಹಿತರೆ, ಮೊದಲು ಒಂದು 6 ತಿಂಗಳು ಕರೆಕ್ಟಾಗಿ ತಿಂಗಳು ಬರೋದು. ನೋಡಿ, ಅದಾದ ನಂತರ ಗೃಹಲಕ್ಷ್ಮಿಯರಿಗೆ ತಿಂಗಳಿಗೆ ಸರಿಗೆ 2,000 ರೂಪಾಯಿ ಬರ್ತಾ ಇರಲಿಲ್ಲ. ಅದು ನಿಮಗೂ ಗೊತ್ತು, ಸರ್ಕಾರಕ್ಕೂ ಗೊತ್ತು, ನಮಗೂ ಗೊತ್ತು. ಇದನ್ನು ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ಒಪ್ಕೊಂಡಿದ್ರು. ಅದಾದ ನಂತರ ಇಲ್ಲ ತಿಂಗಳು ನಾವು ಕೊಡ್ತಾ ಇದ್ದೀವಿ,
ಸರ್ವರ್ ಸಮಸ್ಯೆಯಿಂದ ಖಂಡಿತವಾಗ್ಲೂ ತಿಂಗಳು ಬಂದಿರಲ್ಲ ಅಷ್ಟೇ ಅಂತ ಅವರು ಹೇಳಿಕೆ ನೀಡಿದರು. ನೋಡಿ ಸ್ನೇಹಿತರೆ, ಅದಾದಮೇಲೆ 3 ತಿಂಗಳಿಗೊಂದ್ಸರಿ 4 ತಿಂಗಳಿಗೊಂದ್ಸರಿ ಗೃಹಲಕ್ಷ್ಮಿಯ ಹಣ 2,000 ರೂಪಾಯಿ ಬರೋದು. ಸಚಿವೆಯವರು ಅದು ಕೂಡ ಉತ್ತರ ಕೊಟ್ಟಿದ್ದರು. ನೋಡಿ, ಹಣಕಾಸು ಸಚಿವರು CM ಸಿದ್ದರಾಮಯ್ಯವರೇ ಆಗಿರೋದ್ರಿಂದ ಅವರು ಯಾವಾಗ ಬಿಡುಗಡೆ ಮಾಡ್ತಾರೋ ಆವಾಗ ಮಾತ್ರ ನಾವು ಗೃಹಲಕ್ಷ್ಮಿಯರಿಗೆ ಒಂದು ಕ್ಷಣ ಕೂಡ ನಾವು ನಮ್ಮ ಹತ್ರ ದುಡ್ಡು ಇಟ್ಕೊಳ್ಳಲ್ಲ. ಅಂದರೆ ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆಗೆ 2,000 ರೂಪಾಯಿನ ಸರ್ಕಾರ ಬಿಡುಗಡೆ ಮಾಡಿದ ತಕ್ಷಣವೇ ಆ ಸೆಕೆಂಡ್ಗೆ ನಾವು ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿನ ಕೊಟ್ಬಿಡ್ತೀವಿ ಅಂತ ಸಚಿವೆಯವರು ಹೇಳಿಕೆ ನೀಡಿದರು. ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿಯರಿಗೆ ಸರಿಯಾಗಿ ಗೃಹಲಕ್ಷ್ಮಿಯ ಹಣ ಬಿಡುಗಡೆ ಮಾಡ್ತಾ ಇಲ್ಲ ಅಂತ BJP ಶಾಸಕರಾದ ಮಹೇಶ್ ತೆಂಗಿನಕಾಯಿ ಅವರೇ ಹೇಳಿಕೆ ನೀಡಿದರು. ಅದು ಬೆಳಗಾವಿಯಲ್ಲಿ ನಡೆದ ವಿಧಾನಸಭೆ ಅಧಿವೇಶನದಲ್ಲಿ ಅವರು ತಿಳಿಸ್ಕೊಟ್ಟಿದ್ರು. ನೋಡಿ, ಅವಾಗಿಂದ ಸರ್ಕಾರ ಸರಿಯಾಗಿ ಗೃಹಲಕ್ಷ್ಮಿ ಹಣ ಕೊಡ್ತಾ ಇರಲಿಲ್ಲ. ಕರೆಕ್ಟ್ ಅಲ್ವಾ ಸ್ನೇಹಿತರೆ? ನೋಡಿ, ಅದಾದ ನಂತರ ಈಗ ಸತತ 2 ತಿಂಗಳಿಂದ ಗೃಹಲಕ್ಷ್ಮಿಯರಿಗೆ ಒಟ್ಟು 3 ಕಂತಿನ ಹಣ ಸರ್ಕಾರದಿಂದ ಬಂದಿದೆ. ಯಾವ ತಿಂಗಳು ಅಂದರೆ ನೋಡಿ ಸ್ನೇಹಿತರೆ, 27, 28 ಮತ್ತು ಈಗ 29ನೇ ಕಂತಿನ ಹಣ ಸರ್ಕಾರದಿಂದ ಕರೆಕ್ಟಾಗಿ ತಿಂಗಳು ಬಿಡುಗಡೆ ಆಗಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಯಾವಾಗ BJPಯವರು ಪ್ರತಿಭಟಿಸೋಕ್ಕೆ ಶುರು ಮಾಡಿದ್ರು, ಗೃಹಲಕ್ಷ್ಮಿಯರಿಗೆ ಸರಿಯಾಗಿ ಗೃಹಲಕ್ಷ್ಮಿಯ ಹಣ ತಲುಪ್ತಾ ಇಲ್ಲ ಅಂತ ಸರ್ಕಾರ ಎಚ್ಚರ ವಹಿಸ್ಕೊಂಡು ಖಂಡಿತವಾಗ್ಲೂ ಈವರೆಗೂ ಗೃಹಲಕ್ಷ್ಮಿಯರಿಗೆ ಬ್ಯಾಕ್ ಟು ಬ್ಯಾಕ್ ಗೃಹಲಕ್ಷ್ಮಿಯ ಹಣನ ಬಿಡುಗಡೆ ಮಾಡ್ತಾ ಇದೆ ಸ್ನೇಹಿತರೆ. ಅದು ಏನೇ ಆಗಲಿ, ಒಟ್ಟಿನಲ್ಲಿ ಸರ್ಕಾರ ಕೊಟ್ಟ ಮಾತಿನಂತೆ ಇನ್ಮೇಲಾದರೂ ತಿಂಗಳು ಗೃಹಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿಯ 2,000 ರೂಪಾಯಿ ಹಣನ ತಲುಪಿಸ್ಲಿ. ಯಾಕೆಂದರೆ ಇದ್ರ ಮೇಲೆ ಮಧ್ಯಮ ವರ್ಗದವರು ತುಂಬ ಡಿಪೆಂಡ್ ಆಗಿದ್ದಾರೆ ಸ್ನೇಹಿತರೆ. ನೀವು ನಮ್ಮ ಕಮೆಂಟ್ ಸೆಕ್ಷನಲ್ಲಿ ನೋಡಿ, ಖಂಡಿತವಾಗ್ಲೂ ಮಾತ್ರೆಗೆ ಆಗಲಿ, ಬಾಡಿಗೆಗೆ ಆಗಲಿ, ಇನ್ನೊಂದಕ್ಕೆ ಆಗಲಿ ಚೀಟಿ ಕಟ್ಟಕ್ಕಾದರೂ ಸರಿ ಈ 2,000 ರೂಪಾಯಿ ಮೇಲೆ ಕೆಲವು ಗೃಹಲಕ್ಷ್ಮಿಯರು ಅವಲಂಬನೆ ಆಗಿಬಿಟ್ಟಿದ್ದಾರೆ ಸ್ನೇಹಿತರೆ. ನೋಡೋಣ ಸ್ನೇಹಿತರೆ, ಸರ್ಕಾರ ತಿಂಗಳ ಕೊಡುತ್ತಾ ಇಲ್ವಾ ಮುಂದೆ ನಾವು ನೋಡೋಣ. ಸದ್ಯಕ್ಕೆ ಗೃಹಲಕ್ಷ್ಮಿಯರಿಗೆ 29ನೇ ಕಂತಿನ ಹಣ ಯಾವ ಜಿಲ್ಲೆಗಳಿಗೆ ಇಂದಿನಿಂದ ಕೂಡ ಬಿಡುಗಡೆ ಶುರುವಾಗಿದೆ. ನೋಡಿ ಸ್ನೇಹಿತರೆ, ಈ ಜಿಲ್ಲೆ ಮತ್ತು ಆ ಜಿಲ್ಲೆ ಖಂಡಿತವಾಗ್ಲೂ ಅವೆಲ್ಲ ಏನೂ ಇಲ್ಲ. ನೋಡಿ, ಉಳಿದ ಎಲ್ಲ ಜಿಲ್ಲೆಗಳಿಗೂ ಮತ್ತೆ ನಿನ್ನೆಯಿಂದಲೇ ಬಿಡುಗಡೆ ಶುರುವಾಗಿದೆ. ಈ ಏನು ಚುನಾವಣೆ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ವಾ, ಅದರಲ್ಲಿ ಒಂದು ಅಂಶ ಮೆನ್ಷನ್ ಮಾಡಿದ್ದಾರೆ. ಈ ಕ್ಷಣದಿಂದಲೇ ಗೃಹಲಕ್ಷ್ಮಿಯರಿಗೆ ಏನಾದರೂ 2,000 ರೂಪಾಯಿ ಕೊಡ್ತಾ ಇದ್ರೆ ದಯವಿಟ್ಟು ಅದನ್ನು ನೀವು ನಿಲ್ಲಿಸಬೇಕು ಅಂತ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಸ್ನೇಹಿತರೆ. ನೋಡೋಣ ಏನಾಗುತ್ತೆ ಅಂತ. ನಿನ್ನೆ ಕೂಡ ಗೃಹಲಕ್ಷ್ಮಿಯರಿಗೆ 29ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಇವತ್ತು ಕೂಡ ಬಿಡುಗಡೆ ಆಗಿದೆ. ನಿಮ್ಗೆ ಯಾರ್ಯಾರಿಗೆ ಇವತ್ತು ಬಂದಿದೆ ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಸ್ನೇಹಿತರೆ. ದಯವಿಟ್ಟು ಯಾರು ಚಿಂತೆ ಮಾಡೋಕ್ಕೆ ಹೋಗಬೇಡ್ರಿ. ಇನ್ನೊಂದು 2-3 ದಿವಸದಲ್ಲಿ ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ 29ನೇ ಕಂತಿನ ಹಣ ಜಮೆ ಆಗುತ್ತೆ. ಇದ್ರ ಜೊತೆಯಲ್ಲಿ ಸ್ನೇಹಿತರೆ, ಯಾರ್ಯಾರಿಗೆ ಇನ್ನು ಯಾವ ತಿಂಗಳ ಗೃಹಲಕ್ಷ್ಮಿಯ ಹಣ ಬಂದಿಲ್ಲ ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಒಂದು ವೇಳೆ ನಿಮ್ಗೇನಾದರೂ ಕನ್ಫ್ಯೂಷನ್ ಆಗಿದ್ರೆ DBT ಕರ್ನಾಟಕ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರೊಳಗಡೆ ನಿಮಗೆ ಎಲ್ಲ ಮಾಹಿತಿಗಳು ಸಿಗುತ್ತೆ. ನೋಡೋಣ ಸ್ನೇಹಿತರೆ, ಚುನಾವಣೆ ಮುಗಿದ ಮೇಲೆ ಕಾಂಗ್ರೆಸ್ ಸರ್ಕಾರ ತಿಂಗಳು ಇದೇ ಥರ ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಬಿಡುಗಡೆ ಮಾಡುತ್ತಾ ಇಲ್ವಾ ಅಂತ ನಾವು ಕಾದು ನೋಡೋಣ. ನೋಡಿ ಸ್ನೇಹಿತರೆ, ಇದ್ರ ಜೊತೆಯಲ್ಲಿ ಆಹಾರ ಸಚಿವರಾದ KS ಮುನಿಯಪ್ಪ ಅವರು ಅತಿ ಶೀಘ್ರದಲ್ಲಿನೇ ಬಾಕಿ ಅಕ್ಕಿ ಕಾಸಿನ ದುಡ್ಡನ್ನ ಹಾಕ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಗೃಹಲಕ್ಷ್ಮಿಯ 30ನೇ ಕಂತಿನ ಹಣ ಖಂಡಿತವಾಗ್ಲೂ ಈ ಕ್ಷಣದವರೆಗೂ ಬಿಡುಗಡೆ ಆಗಿಲ್ಲ. ಫೇಕ್ ನ್ಯೂಸ್ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಮೊದಲು 29ನೇ ಕಂತಿನ ಹಣ ಪೂರ್ತಿ ಬಿಡುಗಡೆ ಆಗಲಿ ಸ್ನೇಹಿತರೆ. ಒಂದು ವೇಳೆ ಏನಾದರೂ 30ನೇ ಕಂತಿನ ಹಣ ಬಿಡುಗಡೆ ಆದರೆ ನಾವೇ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ. ಇದೇ ಥರ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ TV2 ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. TV2 ನ್ಯೂಸ್ ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತದೆ.